ಸಿಕ್ಕಾಪಟ್ಟೆ ಚಳಿ. ಯಾರೇ ಅದು? ಹೇ ಸೈಲೆನ್ಸ್ ಸೈಲೆನ್ಸ್, ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಮಾಡ್ಬಿಡ್ತೀಯ ಕಣಮ್ಮ ನಂದ ನೀನು. ಗೈಸ್ ಹ್ಯಾಪಿ ಮಾರ್ನಿಂಗ್. ಇವತ್ತು ಸಂಡೇ, ಬೆಳಗ್ಗೆ ಊಟಿಲಿ ದೊಡ್ಡ ಬೆಟ್ಟ ನೋಡೋದಕ್ಕೆ ಹೋಗ್ತಿದ್ವಿ. ದೊಡ್ಡ ಬೆಟ್ಟನೇ ಅಂತಲ್ಲ, ಹಂಗೆ ನಿಯರ್ ಬೈ ಎಲ್ಲೆಲ್ಲಿ ಪ್ಲೇಸ್ ಇದೆಯೋ ಅಲ್ಲಿ ನೋಡೋಕೆ ಹೋಗ್ತಿದ್ವಿ. ನೆನ್ನೆ ತುಂಬ ಲೇಟ್ ಆಯಿತು, ಎಲ್ಲೂ ಜಾಸ್ತಿ ನೋಡೋಕೆ ಹೋಗಲಿಲ್ಲ. ಕರ್ನಾಟಕ ಗಾರ್ಡನ್ ಒಂದು ನೋಡ್ದು ಅಷ್ಟೇ, ಅದೊಂದು ಬಿಟ್ಟು ಬೇರೆ ಎಲ್ಲೂ ಇಲ್ಲ. ಸುಮ್ಮನೆ ಊಟಿ ಸುತ್ತಾಡ್ತಿದ್ದು ಅಷ್ಟೇ ನಡ್ಕೊಂಡು. ಇವತ್ತು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿಕೊಂಡು ವಾಪಸ್ ಬಿಡ್ದು ಹೋಗೋದು. ಈಗ ರೂಮ್ನ ಚೆಕ್ಔಟ್ ಮಾಡಬೇಕು. ಇದ್ರ ಬಗ್ಗೆ ಬೆಳಗ್ಗೆ ಚೆಕ್ಔಟ್ ಮಾಡಿಕೊಂಡು ರೂಮ್ಗೆ ಇವಾಗ ನಾಷ್ಟ ತಿನ್ನಕ್ಕೆ. ನನ್ನ ತಮ್ಮ ಇಡ್ಲಿ ತೊಗೊಂಡವನೆ, ನಾನು ಅಪ್ಪ ಅಮ್ಮ ಪೊಂಗಲ್ ತಂದಿದ್ದೀರಿ. ಪೊಂಗಲ್ ದೊಡ್ಡ ಬೆಟ್ಟಾಗ ಹೋಗ್ತಾ ಇದ್ದೀರಿ ಈಗ. ದೊಡ್ಡ ಬೆಟ್ಟ ಅಲ್ಲಿ ವ್ಯೂ ಪಾಯಿಂಟ್ ಇದೆಯಂತೆ, ಅಲ್ಲಿ ಹೆಂಗಿದೆಯೇನೋ ಗೊತ್ತಿಲ್ಲ. ನನ್ನ ಮಗಳು ಹೋಗೋಣ ಹೋಗೋಣ ಅಂತ ಹೋಗ್ತಾ ಇದೀವಿ. ಈಗ ಜಸ್ಟ್ ದೊಡ್ಡ ಬೆಟ್ಟ ರೀಚ್ ಆದವು. थोड़ा आगे चलो मैडम, तब मिलेगा। हाँ सही। ಸಿಕ್ಕಾಪಟ್ಟೆ ಚಳಿ. ಯಾರೇ ಅದು? ಹೇ ಸೈಲೆನ್ಸ್ ಸೈಲೆನ್ಸ್, ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಫುಲ್ಲು ಚಳಿ ಗೈಸ್. ದೊಡ್ಡ ಬೆಟ್ಟ ಮೇಲ್ಗಡೆ. ದೊಡ್ಡ ಬೆಟ್ಟ 2637 ಮೀಟರ್ ಹೈಟಲ್ಲಿದೆ. ಮೇಲಕ್ಕೆ ಹೋಗಿ ನಿಮಗೆ ವ್ಯೂ ತೋರಿಸ್ತೀನಿ ಬನ್ನಿ. ಶಿವರಾಗ್ತಿದೆ ಕೈಯೆಲ್ಲ. ಇದು ವ್ಯೂ ಪಾಯಿಂಟ್. ಮಾತಾಡೋಕ್ಕಾಗ್ತಿಲ್ಲ, ಅಷ್ಟು ಚಳಿ ಚಳಿ ಆಗ್ತಿದೆ. ₹10 ಒಬ್ರಿಗೆ ಎಂಟ್ರಿ ಫೀಸ್ ಚಾರ್ಜ್. ಫುಲ್ ಚಳಿ ಗಾಯ್ಸ್. अभी पोजीशन मारती नहीं। ಬನ್ನಿ. ನಮ್ಮಮ್ಮ ಹಿಡ್ಕೊಂಡು ಶೋ ಮಾಡ್ತಾ ಇದ್ದೆ. ₹10 ಎಂಟ್ರಿ ಟಿಕೆಟ್, ಪರವಾಗಿಲ್ಲ ಕೊಡ್ಬೋದು. ಸುಮ್ಮನೆ ಕರ್ನಾಟಕ ಕಡೆಯಲ್ಲಿ ಒಬ್ರಿಗೆ ₹100 ಕೊಟ್ಟು.
ಮಾಡ್ಬಿಡ್ತೀಯ ಕಣಮ್ಮ ನಂದ ನೀನು. ತಗೊಳ್ಳೋದು ನಾನು, ನಮ್ಮಮ್ಮ ಶೋ ತೋರ್ಸೋದು. ನೋಡಿ ಗೈಸ್, ಗಾಳಿ ಬರ್ತಿದೆ, ಎಳ್ಕೊ ಹೋಗುತ್ತೆ ಹಂಗೆ, ಅಷ್ಟು ಜೋರು ಗಾಳಿ ಬರ್ತಾ ಇದೆ. ಬನ್ನಿ ತೋರಿಸ್ತೀನಿ. ಐ ಥಿಂಕ್ ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು. ಎಲ್ಲ ಫೋಟೋ ಶೂಟ್ ಮಾಡ್ಕೊಂತಿದ್ದಾರೆ. ಮೈ ಫೇವ್ರೆಟ್ ಪ್ಲೇಸ್ ಚಾಕ್ಲೇಟ್ ಫ್ಯಾಕ್ಟ್ರಿ ಗೈಸ್. ಚಾಕ್ಲೇಟ್ ಫ್ಯಾಕ್ಟ್ರಿ ಮತ್ತು ಟೀ ಫ್ಯಾಕ್ಟ್ರಿ ಕೂಡ ಇಲ್ಲಿದೆಯಾ ಅಂತೆ. ಬನ್ನಿ ನೋಡೋಣ. ಟೀ ಸ್ಮೆಲ್ ಗಮ್ ಅಂತಿದೆ. ಕ್ಯೂ ಇದೆಯಾ ಅಪ್ಪ ಒಳಗೆ? ಚಾಕ್ಲೇಟ್ ಫ್ಯಾಕ್ಟ್ರಿ ಗೈಸ್. ಇದು ಎಲ್ಲ ಚಾಕ್ಲೇಟ್ ಥರನೇ ಇದೆ. ಹೋಮ್ ಮೇಡ್ ಚಾಕ್ಲೇಟ್ಸ್. Chocolate ಬೀಜಗಳು 14.5 kilograms of cocoa powder, 5 kilograms of whole milk powder, 9.5 kilograms of skim milk powder, 350 grams of soy lecithin. Each ingredient is selected for quality to ensure the finest flavor and texture. This mixture is refined in our state-of-the-art ball mill, achieving a smooth and homogeneous chocolate mass. After refining, the chocolate is transferred to dedicated holding tanks, maintaining the purity of each variety, milk, dark, and white. The tempered chocolate is then poured into molds, forming the desired shapes and sizes for our diverse product range. As per our unique recipes, we incorporate ಡ್ರೈ ಮಾಡಕ್ಕೆ ಚಾಕ್ಲೇಟ್ ಸಿಕ್ಕಿದೆ. enhancing both texture and flavor. The molded chocolates are cooled to solidify, locking in their rich. ಟೀ ಫ್ಯಾಕ್ಟ್ರಿ ಒಳಗೆ ಎಂಟ್ರೆನ್ಸ್ ಟಿಕೆಟ್ 10 ರೂಪೀಸ್. ಟೀ ಫ್ಯಾಕ್ಟ್ರಿ ಎಂಟ್ರೆನ್ಸ್ 10 ರೂಪೀಸ್. ಕೈಗೆ ಹಾಕೊಳ್ಳೋಕೆ ಪ್ಯಾಂಟ್ ಕೊಟ್ಟಿದ್ದಾರೆ. ಟೀ ಕೊಡ್ತಾರಂತೆ ಲಾಸ್ಟಲ್ಲಿ. ಹಿಸ್ಟ್ರಿ ಆಫ್ ಟೀ. ಟೀ ಪುಡಿ ಎಲೆ ಅದಲ್ಲಿ ಡ್ರೈ ಆಗಿ ಟೀ ಪುಡಿ ಆಗುತ್ತೆ. ಇಲ್ಲಿ ಅಲ್ಲಿ ಗೊತ್ತಾಗುತ್ತೆ. ಹೇಳ್ಬೇಕು ಅಂದರೆ ಈಗಿನ ನಮ್ಮ ಕರ್ನಾಟಕದಲ್ಲಿ ಟೀ ಎಷ್ಟೋ ಚೆನ್ನಾಗಿದೆ. ಬಿಸಿನೀರು ಕುಡ್ದಂಗೆ ಇರುತ್ತೆ ಇಲ್ಲಿ ಟೀ. ಹೆಂಗದೆ? ಇಲ್ಲಿ ಸ್ವಲ್ಪ ಪರವಾಗಿಲ್ಲ. ಈಚೆ ಕಡೆ ಅಂಗಡಿ ತಗೊಳಕ್ ಹೋದ್ರೆ ಅಷ್ಟು ಟೇಸ್ಟ್ ಬಿಸಿನೀರು ಕುಡ್ದಂಗೆ ಇರುತ್ತೆ. ಇಲ್ಲಿ ಟೀ ಫ್ಯಾಕ್ಟ್ರಿ ಅಂದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಆಗುತ್ತೆ. ಅಷ್ಟೆಲ್ಲ ಪ್ರೋಸೆಸ್ ಆದ್ಮೇಲೆ ಇಲ್ಲಿ ಬರುತ್ತೆ ಟೀ ಪೌಡರ್. ಮುಂಚೆ ಸೊಪ್ಪನ್ನ ಇಲ್ಲಿ ಹಾಕಿ ಹಿಂಗಂದ್ರೆ ಪುಡಿ ಮಾಡೋರಂತೆ. ಈಗೆಲ್ಲ ಮಷೀನ್ಸ್. ತುಂಬ ವೆರೈಟೀಸ್ ಆಫ್ ಟೀ ಇದೆ. ಕಮ್ಮಿ ಏನಿಲ್ಲ, ಇಲ್ಲೇ ಬೆಳೀತಾರೆ ಅಂತ ಎಲ್ಲ ಮಾಮೂಲಿ. ನಾವು ಅನ್ಕೋತೀವಿ ಟೀ ಮಾಡ್ತಾರೆ, ಟೀ ಪೌಡರ್ ಎಲ್ಲ ಕಮ್ಮಿ ಇರುತ್ತೆ ಅಂತೆಲ್ಲ, ಎಲ್ಲ ಸುಳ್ಳು. ಇಲ್ಲೂ ಟೀ ಮಾಮೂಲಿ ಕರ್ನಾಟಕದಲ್ಲಿ ಅಷ್ಟೇ ಸೇಮ್.
ಚಾಕ್ಲೇಟ್ ರೇಟ್ ಎಲ್ಲ ಕಾಸ್ಟ್ಲಿ. 100 ಗ್ರಾಮ್ 140 ರೂಪಾಯಿ, 10 ಪೀಸ್ ಬರ್ಬೋದು ಅಷ್ಟೇ. 200 ml 550. ಇದು 150. 300 550. ಇದು 550, ಇದು 300 100 ml 200 ml. ಇದು ಪೇನ್ ಕಿಲ್ಲರ್, ಜಾಯಿಂಟ್ ಪೇನ್, ಮಸಲ್ ಪೇನ್, ಪೇನ್, ಬ್ಯಾಕ್ ಪೇನ್, ಶೋಲ್ಡರ್ ಪೇನ್. ಇದು 180, this one 320. 200 ml. ಒಂದು ಆಯಿಲ್ ಮಾಡಿ. ಹಿಡ್ಕ ನೀರು ದಿ ಹಿಡ್ಕ ತಗೊಬೇಕು. ಈಗ ಪಾಯ್ಕಾರ ಡ್ಯಾಮಿಗೆ ಬಂದಿದ್ದೀವಿ ಗಾಯ್ಸ್, ಬೋಟಿಂಗ್ ಮಾಡೋದಕ್ಕೆ. பசங்களை போட்டோ எடுக்கணும்னு சொன்னாங்கல்ல. ಪರವಾಗಿಲ್ಲ, ವಾಂಗ ಹಿಂಗೆ ವಾಂಗ ಪರವಾಗಿಲ್ಲ, ಕೊಂಚ ಎಣ್ಣೆ ಅಲ್ಲ ಹನ್ನೊಂದೆ ಆಗ್ತಾ ಇದೆಯಾ? ஓகே. ಎಲ್ಲೋ ಕೆಳಗೆ ನೀರು ಬರ್ತಾ ಇದೆ, ಸೌಂಡ್. ನೀರಲ್ಲ, ಗಾಡಿ ಅದು. ಇಲ್ಲಿ ನೋಡಿ, ಫೋಟೋ ಹೊಡಿ ಇಲ್ಲಿ.